ಯೇಸು ಕ್ರಿಸ್ತನ ಉನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿ ಕೊಡ್ತಾ ಇರುವಂಥ ಈ ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ದೇವರಾಗಿದ್ದಾರೆ. ಅದೇ ರೀತಿಯಾಗಿ ತನ್ನ ವಾಕ್ಯದಲ್ಲಿ ನಮ್ಮನ್ನು ನೆಲೆಗೊಳಿಸಬೇಕೆಂಬುದಾಗಿ, ತನ್ನ ಹೆಜ್ಜೆಯ ಜಾಡಿನಲ್ಲಿ ತನ್ನ ಮಕ್ಕಳು ನಡಿಬೇಕೆಂಬುದಾಗಿ ದಿನವನ್ನು ಒದಗಿಸಿ ಕೊಟ್ಟು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಆಶೀರ್ವಾದಕರವಾಗಿ ಧೈರ್ಯವಾಗಿ ಇರಲಿಕ್ಕೆ, ಸರಿಯಾಗಿ ಮಾರ್ಗದಲ್ಲಿ ನಡೀಲಿಕ್ಕೆ ದೇವ್ರ ಕೃಪೆ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಪ್ರಲಾಪಗಳು 3ನೇ ಅಧ್ಯಾಯ 57ನೇ ವಚನ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ನಾವು ಪ್ರಯಾಣಿಸುತ್ತಿರುವವರಾಗಿ ಅನೇಕ ಭಯಗಳು ನಮಗಿರುತ್ತೆ. ಹೌದಾ? ನೀವು ಯಾವ ಭಯದಲ್ಲಿದ್ದೀರಿ ಎಂಬುದಾಗಿ ಈ ಮುಂಜಾನೆ ಜ್ಞಾಪಕ ಮಾಡಿಕೊಳ್ಳ್ರಿ. ಏನೇ ಭಯಗಳಿದ್ರೂ ಕೂಡ, ಏನೇ ಭಯಂಕರವಾದ ಪರಿಸ್ಥಿತಿಗಳು ಏರ್ಪಟ್ಟರೂ ಕೂಡ, ಒಂದು ಅಸಮಾಧಾನ ಕುಟುಂಬದಲ್ಲಿ ಆಗ್ತಾ ಇರುವಂಥ ಒಂದು ಅಸಮಾಧಾನದ ಕಾರ್ಯಗಳು, ಸಮಾಧಾನ ಇಲ್ಲದೆ ಇರುವಂಥದ್ದು, ಪ್ರೀತಿ ಐಕ್ಯತೆ ಇಲ್ಲದಿರುವಂಥದ್ದು, ಹೌದಾ? ಒಂದು ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು, ಒಂದು ಆರ್ಥಿಕ ಪರಿಸ್ಥಿತಿಯ ವಿಚಾರದಲ್ಲಾಗಿರ್ಬೋದು, ಒಂದು ಆಧ್ಯಾತ್ಮಿಕತೆ ವಿಚಾರದಲ್ಲಾಗಿರ್ಬೋದು, ಅದೇ ರೀತಿಯಲ್ಲಿ ಆರೋಗ್ಯಪರವಾಗಿರ್ಬೋದು, ಯಾವುದೇ ಸ್ಥಿತಿಗತಿಗಳಾಗಿರ್ಬೋದು, ಅನೇಕರಿಗೆ ಅನೇಕ ರೀತಿಯ ಭಯಗಳು ಕಾಡ್ತಾ ಇರುತ್ತೆ. ಮಕ್ಕಳ ಭವಿಷ್ಯತ್ತಿನ ಕುರಿತಾಗಿಯೋ, ಯೌವನಸ್ಥರು ತಮ್ಮ ಭವಿಷ್ಯತ್ತಿನ ಕುರಿತಾಗಿಯೋ ಆಲೋಚನೆ ಮಾಡ್ತಾ ಇರ್ತಾರೆ. ಆಲೋಚನೆ ಮಾಡಿದಾಗೆಲ್ಲ ಏನೋ ಒಂದು ಭಯ ಅವರಲ್ಲಿ ಆವರಿಸಿಕೊಳ್ತಾ ಇರುತ್ತೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಈ ಲೋಕವನ್ನೇ ಜಯಿಸಿದಂಥ ದೇವರು, ಮುಖ್ಯವಾಗಿ ಮರಣವನ್ನೇ ಜಯಿಸಿ ಮೃತ್ಯುಂಜಯನಾಗಿ ಇದ್ದಂಥ ದೇವರು. ಎಲ್ಲರೂ ಯಾವುದಕ್ಕೊಂದು ಎದುರುಕೊಳ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮರಣಕ್ಕೆ ಎದುರುಕೊಳ್ತಾ ಇರ್ತಾರೆ. ಹೌದಾ? ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳೋಕ್ಕೆ ಎಷ್ಟೋ ಪ್ರಯಾಸ ಪಡ್ತಾ ಇರ್ತಾರೆ. ಒಂದು ಅನಾರೋಗ್ಯ ಬರದೇ ರೀತಿಯಲ್ಲಿ ಎಷ್ಟೋ ಪ್ರಯಾಸಪಟ್ಟು ಒಳ್ಳೆ ಹೆಲ್ದಿ ಫುಡ್ಗಳನ್ನ ತಿಂತಾ ಇರ್ತಾರೆ. ತಮ್ಮ ಪ್ರಾಣದ ಭಯ ಅಂದರೆ ಮರಣಿಸ್ತೇವೆ ಅನ್ನುವಂಥ ಭಯದಲ್ಲಿರ್ತಾರೆ. ಪ್ರಿಯರೇ, ಆ ಭಯವೂ ಕೂಡ ಕ್ರೈಸ್ತರಾದ ನಮಗೆ ಇರದಂತೆ ದೇವರು ಮೃತ್ಯುಂಜಯನಾಗಿ ಎದ್ದು ನಮಗೆ ನಿತ್ಯ ರಾಜ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಹಾಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಎಸ್, ನನ್ನ ಜೀವ ಸ್ವರೂಪನ ಅಂತ ದೇವರು ಹೇಳ್ತಿದ್ದಾರೆ. ನೀವು ಯಾವುದೇ ಭಯದಲ್ಲಿರ್ಬೋದು, ನಿಮಗೆ ಎಂಥ ಭಯ ಕಾಡ್ತಾ ಇದೆಯೋ ಮುಂಚಾನೆ ಜ್ಞಾಪಿಸಿಕೊಳ್ಳ್ರಿ. ರಾತ್ರಿ ಮಲಗುವಾಗಲೂ ಅದೇ ಭಯದಲ್ಲಿ ಮಲಗ್ತಾರೆ. ಕೆಲವೊಬ್ಬರು ಏಳುವಾಗಲೂ ಅದೇ ಆಲೋಚನೆಯಲ್ಲಿ ಭಯಭೀತರಾಗಿ ಆಲೋಚನೆ ಮಾಡ್ತಾರೆ. ಸಾಲದ ಭಯ ಕೆಲವೊಬ್ಬರಿಗೆ. ಈ ರೀತಿಯಾಗಿ ಎಷ್ಟೋ ಜನರು ಕುಟುಂಬದಲ್ಲಿ ಅನಾರೋಗ್ಯದ ಪರಿಸ್ಥಿತಿ, ಆಧ್ಯಾತ್ಮಿಕವಾಗಿ ವೃದ್ಧಿಯಾಗದಂಥ ಸ್ಥಿತಿಯಲ್ಲಿದ್ದಾರೆ ಅನೇಕರು. ಆ ಭಯದಲ್ಲಿದ್ದಾರೆ. ದೇವರಿಂದ ದೂರವಾಗುವಂಥ ಸ್ಥಿತಿಯ ಭಯದಲ್ಲಿ ಅನೇಕರು ಇರ್ತಾರೆ. ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಯಾಕೆ ನನ್ನ ಮಗನು ಈ ರೀತಿಯಾಗಿ ಲೋಕ ಸಂಬಂಧವಾಗಿ ಹೋಗ್ತಾ ಇದ್ದಾರೆ, ನಾನು ದೇವರಲ್ಲಿ ಎಷ್ಟೋ ನನ್ನ ಮಕ್ಕಳು ಬೆಳಿಬೇಕೆಂಬುದಾಗಿ ನೆನೆಸಿದಾಗಿಯೂ ಆಗ್ತಾ ಇಲ್ವಲ್ಲ ಅನ್ನುವಂಥ ಭಯ ಕಾಡ್ತಾ, ಏನಾಗುತ್ತೋ ಅವರ ಜೀವಿತ. ಹೌದಲ್ವಾ? ನಿಮಗೆ ಆ ಭಯ ಇದೆ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಬೇಡಿಕೊಳ್ಳಲು ನೀನು ನನಗೆ ಭಯಪಡಬೇಡ ಎಂಬುದಾಗಿ ಹೇಳಿದ್ದೆ ಎಂಬುದಾಗಿ. ಎಸ್, ನನ್ನ ಜೀವ ಸ್ವರೂಪನಾದಂಥ ದೇವರು ಧೈರ್ಯವನ್ನು ಕೊಡುವಂಥ ದೇವರು. ಆದರೆ ಈ ಲೋಕದ ಮನುಷ್ಯರು ಸ್ವಲ್ಪ ನಾವು ಭಯಪಟ್ಟರೂ ಕೂಡ ಅದನ್ನು ಇನ್ನೂ ಹೆಚ್ಚಾದ ಭಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಚಿಕ್ಕ ಪರಿಸ್ಥಿತಿಯಲ್ಲಿಯೇ ನಾವಿದ್ದಾಗ ದೊಡ್ಡ ಭಯಕ್ಕೆ ನಮ್ಮನ್ನು ನಡೆಸ್ತಾರೆ. ಅಂಥ ಮನುಷ್ಯರು ಈ ಲೋಕದಲ್ಲಿದ್ದಾರೆ. ಈ ಲೋಕದ ಮನುಷ್ಯರು ನಿಮ್ಮನ್ನು ಭಯ ಹುಟ್ಟಿಸ್ಬೋದು, ಪರಿಸ್ಥಿತಿಗಳು ನಿಮ್ಮನ್ನು ಭಯ ಹುಟ್ಟಿಸ್ಬೋದು, ಆಲೋಚನೆಗಳು ನಿಮ್ಮನ್ನು ಭಯ ಹುಟ್ಟಿಸ್ಬೋದು, ಆಲ್ರೆಡಿ ಹುಟ್ಟಿಸಿರಬಹುದು. ಆ ಭಯದಲ್ಲೇ ನೀವು ಬದುಕ್ತಾ ಇರ್ಬೋದು. ಆದರೆ ದೇವರು ಸಮ್ಮುಖಕ್ಕೆ ನೀವು ಬರೋದೇ ಆದರೆ ದೇವ್ರು ಹೇಳ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ. ಕಳವಳಗೊಳ್ಳಬೇಡ ನೀನು.
ಯಾಕಂದರೆ ನಾನು ಮರಣವನ್ನು ಜಯಿಸಿದ ಆತನು, ಲೋಕವನ್ನು ಜಯಿಸಿದ ಆತನು. ಶಿಷ್ಯರು ಕೂಡ ತಮ್ಮ ಪ್ರಾಣ ಭಯಕ್ಕಾಗಿ ಎದುರುಕೊಳ್ತಾ ಇದ್ರು, ಕಾಪಾಡಿ ಎಂಬುದಾಗಿ. ಆ ಅಲೆಗಳ ಮಧ್ಯದಲ್ಲಿ, ಬಿರುಗಾಳಿಯ ಮಧ್ಯದಲ್ಲಿ ಸಿಲುಕಿಕೊಂಡು ದಿಕ್ಕು ತೋಚದೆ ಭಯಭೀತರಾಗಿದ್ರು. ಆಗ ಯೇಸು ಕ್ರಿಸ್ತನು ಭಯಪಡಬೇಡಿ ಎಂಬುದಾಗಿ ಧೈರ್ಯವನ್ನು ಹೇಳಿದಂಥ ದೇವರು. ನೀವು ಯಾವ ಭಯದಲ್ಲಿದ್ದೀರಿ? ಆ ಭಯವನ್ನು ದೇವರಿಗೆ ಒಪ್ಪಿಸ್ಕೊಡ್ರಿ. ಮಕ್ಕಳ ಭವಿಷ್ಯತ್ತಿಗಾಗಿಯಾ? ಯವನಸ್ಥರೇ, ನಿಮ್ಮ ಭವಿಷ್ಯತ್ತಿಗಾಗಿಯಾ? ಯಾವ ಭಯವೇ ಆಗಿರ್ಬೋದು. ಮನುಷ್ಯರು ಇನ್ನೂ ನಿಮ್ಮನ್ನು ಭಯಪಡಿಸ್ತಾ ಇರ್ಬೋದು, ಆದರೆ ಖಂಡಿತವಾಗಿಯೂ ದೇವರು ನಿಮಗೆ ಧೈರ್ಯದಾಯಕ ಆತ್ಮವನ್ನು ಒದಗಿಸಿಕೊಡುವಂಥ ದೇವರು. ಬಲ, ಶಕ್ತಿಯ, ಶಿಕ್ಷಣದ ಆತ್ಮವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಆ ಧೈರ್ಯದಲ್ಲೇ ಇರೋಣ. ಏನೂ ಆಗೋದಿಲ್ಲ. ದೇವರು ನಮ್ಮ ಪಕ್ಷದಲ್ಲಿದ್ದಾರೆ, ದೇವರು ನಿಮ್ಮ ಪಕ್ಷದಲ್ಲಿದ್ದಾರೆ. ಪ್ರತಿ ವಿಧವಾದ ಭಯ, ಆತಂಕ, ಕಳವಳ, ಗಲಿಬಿಲಿ, ಗೊಂದಲ ಇದೆಲ್ಲದನ್ನ ಯೇಸು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾರೆ. ಆಮೇಲೆ ಆ ಭಯದಿಂದ ಹೊರಬನ್ನಿ, ದೇವರಿಗೆ ಒಪ್ಪಿಸಿಕೊಡಿ, ಪ್ರಾರ್ಥನೆಯಲ್ಲಿ ನಿರತರಾಗಿ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಪರಿಸ್ಥಿತಿಗಳು ಬದಲಾಗಿ ಹೋಗುತ್ತೆ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಭಕ್ತನು ಇಲ್ಲಿ ನಿನ್ನ ಸಮ್ಮುಖದಲ್ಲಿ ಕೇಳುವಾಗ ಭಕ್ತನಿಗೆ ಧೈರ್ಯ ಪಡಿಸ್ತಾ ಇದೆಯಾ, ಭಯಪಡಬೇಡ ಎಂಬುದಾಗಿ ಹೇಳ್ತಿದ್ದೆ. ಹೌದು ಅಪ್ಪ, ಈ ವಾಗ್ದಾನವನ್ನು ಅಪ್ಪ ನೋಡ್ತಾ ಇರ್ತಾ ಪ್ರತಿಯೊಬ್ಬ ಮಕ್ಕಳಲ್ಲಿ ಏನೋ ಒಂದು ಭಯ ಕಾಡ್ತಾ ಇರ್ಬೋದು. ಯವನಸ್ಥರಾಗಿರ್ಬೋದು, ವೃದ್ಧರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಯಾರೇ ಯಾವ ಸ್ಥಿತಿಯಲ್ಲಿ ಭಯಪಡ್ತಾ ಇದ್ದಾರೋ ಭಯಭೀತರ ಭಯವನ್ನು ತೊಲಗಿಸು ಸ್ವಾಮಿ. ಧೈರ್ಯವನ್ನು ಒದಗಿಸಿಕೊಡು. ನಿನ್ನಲ್ಲಿ ಧೈರ್ಯವುಳ್ಳವರಾಗಿ ಮುಂದೆ ಸೇರಲಿಕ್ಕೆ ಅಪ್ಪ ಜೀವನ ಸಾಗಿಸಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡಿ. ಎಲ್ಲವನ್ನು ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.